ಲಿಂಗೈಕ್ಯರಾದ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಸಹ ನಡೆದಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. ಏನು ಅವರ ಒಡೆತನದ ಕಲ್ಲೇಶ್ವರ ಮಿಲ್ನಲ್ಲಿ ಏನು ವೀರಶೈವ ಲಿಂಗಾಯತ ವಿಧಿವಿಧಾನದ ಪ್ರಕಾರವಾಗಿ ಈಗಾಗಲೇ ಏನು ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಸಹ ನಡೀತಿರುವಂಥದ್ದು. ಅಂದರೆ ದಾವಣಗೆರೆ ನಗರದಲ್ಲಿರುವಂತಹ ಕಲ್ಲೇಶ್ವರ ಮಿಲ್ನ ಅಂದರೆ ಅವರ ಧರ್ಮಪತ್ನಿಯಾದಂತಹ ಪಾರ್ವತಮ್ಮನವರ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪನವರ ಏನು ಒಂದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಸಹ ನಡೀತಿರುವಂಥದ್ದು. ಅಂದರೆ ಕಳೆದ ದಿನ ಸಂಜೆ ಏನು ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ್ರು. ಆ ಒಂದು ಏನು ಲಿಂಗೈಕ್ಯರಾದಂಥ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ ಇಂದು ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಏನು ದಾವಣಗೆರೆಗೆ ಆಗಮಿಸಿತ್ತು. ಅದು ತದನಂತರ ಏನು ಸಚಿವರ ಮನೆಯಲ್ಲಿ ಏನು ಅವರ ಸಂಬಂಧಿಕರಿಗೆ ಮತ್ತು ಏನು ಜಿಲ್ಲೆಯ ಪ್ರಮುಖ ನಾಯಕರು ಹಾಗೂ ರಾಜಕಾರಣಿಗಳಿಗೆ ಒಂದು ಪಾರ್ಥಿವ ಶರೀರ ದರ್ಶನಕ್ಕೆ ಮೀಸಲಾಗಿಡಲಾಗಿತ್ತು. ತದನಂತರ ಏನು 10:30 ನಂತರ ಹೈಸ್ಕೂಲ್ ಮೈದಾನದಲ್ಲಿ ಅವರ ಬಂಧುಗಳು ಮತ್ತು ಏನು ಸಾರ್ವಜನಿಕರು ಹಾಗೂ ಅವರ ಕಾರ್ಯಕರ್ತರಿಗೆ ಈಗಾಗಲೇ ಸಕಲ ಸಿದ್ಧತೆಯ ರೂಪದಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ಈಗ ಸಿದ್ಧತೆ ಮಾಡಿದಿರುವಂಥದ್ದು. ತದನಂತರ ಏನು ಇಂದು ಸಂಜೆ ಅಂದರೆ ಸೋಮವಾರ ಸಂಜೆ 4:30 ಒಳಗಾಗಿ ಅಂದರೆ ಸೂರ್ಯಾಸ್ತದ ಒಳಗಾಗಿಯೇ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಈಗ ಸಕಲ ಸಿದ್ಧತೆ ಸಹ ನಡೀತಿರುವಂಥದ್ದು. ಅಂದರೆ ಈ ಒಂದು ಸಿದ್ಧತೆಗೆ ಈಗಾಗಲೇ ಸಕಲ ಸಿದ್ಧತೆ ಸಹ ಇಲ್ಲಿ ನಡೀತಿರುವಂಥದ್ದು ಸಹ ನೀವು ನೋಡ್ತಿರುವಂಥದ್ದು. ನಮ್ಮ ಜೊತೆಗೆ ಏನು ಕಾಂಗ್ರೆಸ್ನ ಮುಖಂಡರಾದಂತಹ ಹಾಗೂ ಅವರ ಆತ್ಮೀಯರಾದಂತಹ ಪರಶುರಾಮಣ್ಣರವರಿದ್ದಾರೆ. ಅವರು ಮಾತಾಡ್ಸೋಣ. ಈಗಾಗಲೇ ಯಾವ ರೀತಿ ಸಿದ್ಧತೆ ಸಹ ನಡೀತಿದೆ ಅಂತ ಸಹ ನಾನು ನೋಡೋಣ. ಅಣ್ಣ, ಸರ್ ಈಗ ಯಾವ ರೀತಿ ಸಿದ್ಧತೆಗಳು ನಡ್ಕೊಂಡಿದೆ ಏನು? ಈಗ ವೀರಶೈವ ಮತ್ತು ಲಿಂಗಾಯತ ಸಂಪ್ರದಾಯದಂತೆ ಈಗ ಕಣವಕುಪ್ಪಿ ಗವಿಮಠದ ಶಾಂತಲಿಂಗ ನಾಲ್ವಡಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇವತ್ತು ಪೂಜಾ ಕೈಂಕರ್ಯಗಳೊಂದಿಗೆ ವಿಧಿವಿಧಾನಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ಸಂಜೆ 4:15ರಿಂದ 5 ಗಂಟೆವರೆಗೆ ನಿರ್ವಹಿಸ್ತದೆ. ಯಾವ ರೀತಿ ಮುಂಜಾಗ್ರತಾ ಕ್ರಮವಾಗಿ ಏನೇನೆಲ್ಲ ಸೂಚನೆ ತಗೊಂಡಿದ್ದೀರಾ ಏನು? ಈಗಾಗಲೇ ಜಿಲ್ಲಾಡಳಿತ ಮತ್ತು ಶಾಮನೂರು ಕುಟುಂಬದ ಸಂಯುಕ್ತವಾಗಿ ಈ ಒಂದು ಆವರಣದಲ್ಲಿ ಈಗಾಗಲೇ 11 ಗಂಟೆಗೆ ಪಾರ್ಥಿವ ಶರೀರವನ್ನು ಅಪ್ಪಾಜಿಯವರ ಪಾರ್ಥಿವ ಶರೀರವನ್ನು ನಗರದ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ತದನಂತರ 3 ಗಂಟೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅವರ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಸ್ಥಳ ಕಲ್ಲೇಶ್ವರ ಮಿಲ್ ಆವರಣಕ್ಕೆ ಬಂದು ಅವರ ಇಲ್ಲೇನು ಪೂರ್ವಿಕರು ಸಮಾಧಿಗಳಾಗ್ತದವೆ ಆ ಒಂದು ಜಾಗದಲ್ಲಿ ಆ ಒಂದು ಆವರಣದಲ್ಲೇ ಅವರ ಪತ್ನಿಯ ಬಲಭಾಗದಲ್ಲಿ ಅಪ್ಪಾಜಿಯವರ ಒಂದು ಅಂತಿಮ ಸಂಸ್ಕಾರ ಕಾರ್ಯಕ್ರಮ ನೆರವೇರುತ್ತದೆ. ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎಲ್ಲ ಮಠಾಧೀಶರುಗಳು, ಗಣ್ಯ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲ ಹಿರಿಯ ಮುತ್ಸದ್ದಿಗಳು ಕೂಡ ಈ ಒಂದು ಭಾಗವಹಿಸುವ ಹಿನ್ನೆಲೆಯಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ, ಸೂಕ್ತವಾಗಿ ಸಾರ್ವಜನಿಕರಿಗೂ ದರ್ಶನ ಏನು ಲೈವ್ ಆಗಿ ನೋಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಮತ್ತು ಶಾಮನೂರು ಕುಟುಂಬ ಮಾಡಿದೆ. ಮತ್ತೊಬ್ಬರು ಅವರ ಆತ್ಮೀಯರಾದಂತಹ ಮುದ್ದೇಗೌಡರು ಗಿರೀಶ್ ಅವರು ಇದ್ದಾರೆ. ಕೇಳೋಣ ಯಾವ ರೀತಿ ಇದೆ ಅಂತ. ಸರಿ, ಯಾವ ರೀತಿ ಸಕಲ ಸಿದ್ಧತೆಗಳು ನಡೀತಿದೆ ಏನು? ಸರ್, ಇದು ಅವರು ಇಷ್ಟಲಿಂಗ ಪೂಜೆ ವೀರಶೈವ ಲಿಂಗಾಯತ ಧರ್ಮ ಅಂದರೆ ಅವರಿಗೆ ಅಪ್ಪಾಜಿಯವರಿಗೆ ಭಾಳ ಪ್ರಿಯವಾದದ್ದು. ಅದೇ ರೀತಿಯಾಗಿ ನಾವು ಈಗ ಇದನ್ನು ವೀರಶೈವ ಲಿಂಗಾಯತ ಧರ್ಮದಂತೆ ಮಾಡ್ತಾಯಿದ್ದೀವಿ. ಇದು ಉತ್ಸವರೇ ಎಲ್ಲ ನಮ್ಮ ಗವಿಮಠದ ಸ್ವಾಮಿಗಳು ವಹಿಸ್ಕೊಂಡಾರೆ. ಅವರೇ ಎಲ್ಲ ಇದು ಹೀಗೆ ಇರಬೇಕು ಹಿಂಗೆ ಇರಬೇಕು ಅಂತಂದು ಹೇಳಿ ಇದನ್ನೆಲ್ಲ ತಕ್ಕೊಟ್ಟಾದ್ಮೇಲೆ ಕರೆಕ್ಟಾಗಿ ಅವ್ರು ಹೇಳ್ದಂಗೆ ಎಲ್ಲ ಮಾಡ್ತಾಯಿದೆ. ಈಗ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕಂತಂದು ಹೇಳಿದರೆ ಇದನ್ನು ಲೈವ್ ಕೂಡ ಅಲ್ಲಿ ಹೊರಗಡೆ ಕೊಡ್ತಾಯಿದೆ. ಒಂದು 4 ವಾಲ್ ಇದೆ, LED ವಾಲು. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರಿಗೂ ವೀಕ್ಷಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಇದನ್ನು ಇದರಲ್ಲಿ ಕಾಳಜಿ ವಹಿಸಿ ಮಾನ್ಯ ಶ್ರೀ SS ಮಲ್ಲಿಕಾರ್ಜುನವರು ನಿರ್ಧಾರಗಳನ್ನ ನಿರೀಕ್ಷೆಗಳು ಮಾಡ್ಕೊಂಡು ಸುಮಾರು ಎಷ್ಟು ಜನ ಭಾಗವಹಿಸ್ಬೋದು? ಅಂದರೆ ಸಂಬಂಧಿಕರು, ರಾಜಕಾರಣಿಗಳು, ಅವರ ಆತ್ಮೀಯರು ಎಷ್ಟೇನ ಇದು ಸೀಮಿತವಾಗಿದೆನಾ? ಸರ್, ಇಲ್ಲೇ ಒಳಗಡೆಗೆ ನಾವೊಂದು 5,000 ರಿಂದ 6,000 ಜನಕ್ಕೆ ವ್ಯವಸ್ಥೆ ಮಾಡಿದ್ದೆ. ಚೇರ್ಗಳು ಇವು ಎಲ್ಲ ಸೇರಿದರೆ VIP, VVIPಗಳು ಸಾರ್ವಜನಿಕರಿಗೆ ಅವರೆಲ್ಲ ವ್ಯವಸ್ಥೆ ಮಾಡಿದೆ. ಹೊರಗಡೆಯಿಂದ ಇಲ್ಲಿವರೆಗೆ ಸೇರ್ಕೊಂಡ್ರೆ ಒಂದು 3,000 ರಿಂದ 4,000 ಜನ ಕೂತ್ಕೊಂಡು ನೋಡ್ಬೋದು, ಅಷ್ಟು ವ್ಯವಸ್ಥೆ ಮಾಡಿದ್ವಿ. ಸರಿ, ಎಲ್ಲ ಸಕಲ ಸಿದ್ಧತೆಗಳಾಗಿದ್ದಾವೆ. ಇನ್ನೇನು ಅವ್ರನ್ನ ಈಗ ಮೆರವಣಿಗೆ ಮೂಲಕ ಅಪ್ಪಾಜಿಯವ್ರ ಪಾರ್ಥಿವ ಶರೀರ ಬರೋದನ್ನೇ ನಾವು ಇದು ಮಾಡ್ತಾಯಿದ್ದೀವಿ. ಬಂದರೆ ಎಲ್ಲ ಸಕಲ ಇದ್ರುಗಳೊಂದಿಗೆ ಸರ್ಕಾರಿ ಇದ್ರುಗಳೊಂದಿಗೂ ನಡೆಯುತ್ತೆ, ಗಾರ್ಡ್ ಆಫ್ ಆನರ್ ನಡೆಯುತ್ತೆ. ಆದಮೇಲೆ
ಏನು ಶಾಮನೂರು ಶಿವಶಂಕರಪ್ಪನವರು ಅನೇಕ ಜನ ಏನು ಅಭಿಮಾನಿಗಳನ್ನು ಮತ್ತು ಕಾರ್ಯಕರ್ತರನ್ನು ಹೊಂದಿದವರಂತರು. ಈ ಹಿನ್ನೆಲೆಯಾಗಿ ಅವರ ಒಂದು ಪಾರ್ಥಿವ ಶರೀರ ಮನೆಯಿಂದ ಹೈಸ್ಕೂಲ್ ಮೈದಾನದವರೆಗೂ ಮೆರವಣಿಗೆ, ತದನಂತರ 3 ಗಂಟೆಯಿಂದ ಈ ಭಾಗಕ್ಕೆ ಅಲ್ಲೂ ಸಹ ಮೆರವಣಿಗೆ ಮೂಲಕ ಅಂದರೆ ಪ್ರಮುಖ ರಸ್ತೆಗಳೇನೆಂದರೆ ದಕ್ಷಿಣ ಭಾಗದ ಪ್ರಮುಖ ರಸ್ತೆಗಳಲ್ಲಿ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಮೂಲಕವಾಗಿಯೇ ಏನು ಕಲ್ಲೇಶ್ವರ ಮಿಲ್ಲಿಗೆ ಬಂದು ತಲುಪುತ್ತೆ. ಇಲ್ಲಿ ಸಕಲ ಸಿದ್ಧತೆ ಅಂದರೆ ಸಕಲ ಗೌರವ ಸರ್ಕಾರದ ಗೌರವದೊಂದಿಗೆ ಮತ್ತು ವೀರಶೈವ ಲಿಂಗಾಯತದ ಒಂದು ಪೂಜಾ ಪುನಸ್ಕಾರರ ರೂಪದಲ್ಲಿ ಅವರ ಒಂದು ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವು ಸಹ ನೆರವೇರುತ್ತೆ. ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಅವರಿಗೆ ಆತ್ಮೀಯರು ಮತ್ತು ಸಂಬಂಧಿಕರು ಹಾಗೂ ರಾಜಕಾರಣಿಗಳಿಗೂ ಸೇರಿದಂತೆ ಅನೇಕ ಜನರಿಗೂ ಸಹ ಈ ಒಂದು ವ್ಯವಸ್ಥೆಯನ್ನು ನೋಡೋಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂಬುದು ಇಲ್ಲಿನ ಅವರ ಆತ್ಮೀಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.